ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಗುವಂತಹ ಯಾವುದಾದ್ರೂ ವಿದ್ಯೆ ಇದೆಯಾ ಅಂತ ನನ್ನ ಕೇಳಿದ್ರೆ ನಾನು ಹೇಳೋದು ಒಂದು ವಿದ್ಯೆ ಇದೆ. ಆ ವಿದ್ಯೆ ಯಾವುದು ಅಂದ್ರೆ ಆಧ್ಯಾತ್ಮ. ಹೌದು. ಆಧ್ಯಾತ್ಮ ಅನ್ನೋದು ವಿದ್ಯೆನ ಅಥವಾ ಜೀವನ ಶೈಲಿನ ಅನ್ನೋ ಗೊಂದಲದಲ್ಲೇ ಇವತ್ತು ತುಂಬಾ ಜನ ನಾವಿದ್ದೀವಿ. ಆದ್ರೆ ಈ ಗೊಂದಲಗಳಿಂದ ನಿಮಗೆ ಉತ್ತರ ಸಿಗೋದಕ್ಕೆ, ಸ್ಪಷ್ಟತೆ ಸಿಗೋದಕ್ಕೆ, ಬರೀ ನಿಮಗೆ ಆಧ್ಯಾತ್ಮದ ಬಗ್ಗೆ ಸ್ಪಷ್ಟತೆ ಸಿಗೋದು ಮಾತ್ರ ಅಲ್ಲದೆ ಯಾವ ಸಾಧನೆಗಳನ್ನ ಮಾಡಬೇಕು, ಹಂತ ಹಂತವಾಗಿ ಹೇಗೆ ನಾವು ಆಧ್ಯಾತ್ಮದ ಅಭ್ಯಾಸಗಳನ್ನ ರೂಢಿಸ್ಕೋಬೇಕು, ನಮ್ಮ ಬದುಕಿನ ಶೈಲಿಯಲ್ಲಿ ದಿನನಿತ್ಯದ ನಮ್ಮ ಡೈಲಿ ರೊಟೀನಲ್ಲೂ ಕೂಡ ಯಾವ ರೀತಿ ನಾವು ಆಧ್ಯಾತ್ಮವನ್ನ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಯಾರಿಗೆಲ್ಲ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದೆ ಅವರಿಗೋಸ್ಕರ ಭಾವನೆಗಳಿಗೊಂದು ಶಾಲೆಯಲ್ಲಿ ನಮ್ಮ ಆಧ್ಯಾತ್ಮದ ತರಬೇತಿ ಶುರುವಾಗ್ತಾ ಇದೆ. ಆಲ್ರೆಡಿ 1 ವರ್ಷ ಕಂಪ್ಲೀಟ್ ಆಗಿ ಈಗ ನಮ್ಮ 2ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಜೂನ್ ತಿಂಗಳಿಂದ ಇದು ಶುರುವಾಗ್ತಾ ಇದೆ. ಆದ್ರೆ ಇದಕ್ಕೆ ರಿಜಿಸ್ಟ್ರೇಷನ್ ಈಗ ಶುರುವಾಗಿದೆ. ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಯಶಸ್ಸಿಗೆ ಕೃಷ್ಣನ ಸೂತ್ರಗಳು, ಬರ್ದಿರೋದು ಮಹಾಬಲ ಸಿದ್ಧಾಳಭಾವಿ ಅವರು. ಸೊ ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ. ಸೊ ಏನಕ್ಕೋಸ್ಕರ ನಾವು ಫೈಟ್ ಮಾಡ್ತಾ ಇದೀವಿ ಅಂತ ಆಯ್ತು. ಈಗ ಹಂಗೆ ಕಂಟಿನ್ಯೂ ಮಾಡಿ ಹೇಳ್ತಾ ಹೋಗಿದ್ದಾರೆ. ಈ ಯುದ್ಧವನ್ನು ಕುರಿತು ಕೃಷ್ಣ ಭಗವದ್ಗೀತೆಯಲ್ಲಿ ಸಾಂಕೇತಿಕವಾಗಿ ಹೇಳಿದ, ಅರ್ಜುನ, ನೀನು ಯುದ್ಧದಿಂದ ಪಾರಾಗಲು ಸಾಧ್ಯನೇ ಇಲ್ಲ. ನಾವು ನಮ್ಮ ಲೈಫಲ್ಲಿ ಎಸ್ಕೇಪ್ ಆಗೋಕ್ ಸಾಧ್ಯನೇ ಇಲ್ಲ. ಆದ್ರೆ ಒಳ್ಳೆಯ ಕಾರಣಕ್ಕಾಗಿ ಯುದ್ಧ ಮಾಡು. ನೀನು ನಿನ್ನ ಲೈಫಲ್ಲಿ ಅಭಿವೃದ್ಧಿ ಆಗಕ್ಕೋಸ್ಕರ ಯುದ್ಧ ಮಾಡು, ನ್ಯಾಯಕ್ಕಾಗಿ ಯುದ್ಧ ಮಾಡು, ಒಳ್ಳೆದಕ್ಕೋಸ್ಕರ ಯುದ್ಧ ಮಾಡು, ಮನುಕುಲದ ಉದ್ಧಾರಕ್ಕಾಗಿ ಯುದ್ಧ ಮಾಡು, ಧರ್ಮ ರಕ್ಷಣೆಗಾಗಿ ಯುದ್ಧ ಮಾಡು, ಪ್ರಾಪಂಚಿಕ ಮೋಹಗಳಿಂದ ಬಿಡುಗಡೆಗಾಗಿ ಯುದ್ಧ ಮಾಡು. ಯುದ್ಧ ಮಾಡು, ಯುದ್ಧ ಮಾಡ್ಲೇಬೇಕು, ಎಸ್ಕೇಪ್ ಆಗ್ಬೇಡ ಅಂತ ಕೃಷ್ಣ ಅರ್ಜುನಂಗೆ ಹೇಳಿದ್ರಲ್ವಾ. ಸೇಮ್ ನಮ್ಮ ಲೈಫಲ್ಲೂ ನಾವು ಏನಕ್ಕೋಸ್ಕರ ಫೈಟ್ ಮಾಡಬೇಕು? ತುಂಬಾ ಜನ ಹೇಳ್ತಾರೆ, ನಮ್ಮ ಮನೇಲಿ ನನಗೆ ಸ್ಪಿರಿಚುವಲಿಗೆ ಬರಕ್ ಬಿಡ್ತಾ ಇಲ್ಲ, ಧ್ಯಾನ ಮಾಡಕ್ ಬಿಡ್ತಾ ಇಲ್ಲ, ಏನೋ ಕಲಿಯಕ್ ಬಿಡ್ತಾ ಇಲ್ಲ ಅಂತ. ನೀವು ಫೈಟ್ ಮಾಡಲೇಬೇಕು. ಈ ವಿಡಿಯೋ ಯಾರಾದ್ರೂ ನೋಡ್ಕೊಳ್ಳಿ, ಯಾರಾದ್ರೂ ಬೈಕೊಳ್ಳಿ, ಏನ್ ಹೇಳ್ಕೊಟ್ಟಿದ್ದಾರೆ ಇವರು ಮನೆಯವ್ರಿಗೆಲ್ಲ ಅಂತ, ನೋ ಪ್ರಾಬ್ಲಮ್. ಧರ್ಮಕ್ಕಾಗಿ, ಮನುಕುಲದ ಉದ್ಧಾರಕ್ಕಾಗಿ, ನಿಮ್ಮ ಆತ್ಮದ ಉದ್ಧಾರಕ್ಕಾಗಿ, ಒಳ್ಳೆಯದಕ್ಕಾಗಿ, ನ್ಯಾಯಕ್ಕಾಗಿ, ಪ್ರಾಪಂಚಿಕ ಮೋಹಗಳಿಂದ ಬಿಡುಗಡೆ ಪಡ್ಕೊಳ್ಳೋದಕ್ಕಾಗಿ ಯುದ್ಧ ಮಾಡಲೇಬೇಕು. ದಟ್ ಮೀನ್ಸ್ ಫೈಟ್ ಮಾಡಲೇಬೇಕು. ನಾನು ನನ್ನ ಲೈಫಲ್ಲಿ ಫೈಟ್ ಮಾಡೇ ಈ ಒಂದು ಹಂತಕ್ಕೆ ಬಂದಿರೋದು. ಅಷ್ಟು ಈಸಿಯಾಗಿ ನಾನು ಅನ್ಕೊಂಡಿದ್ದೆಲ್ಲ ಮಾಡು ಅಂತ ಯಾರೂ ಕಳಿಸ್ಲಿಲ್ಲ. ನನ್ನ ತಂದೆ ತಾಯಿ ಯಾವುದೇ ನನಗೆ ರೆಸ್ಟ್ರಿಕ್ಷನ್ಸ್ ಮಾಡಿಲ್ಲ. ಬಟ್ ಎಲ್ಲರೂ ನನಗೆ ಆ ಸಪೋರ್ಟ್ನ ಇನಿಷಿಯಲಿ ಮಾಡಲಿಲ್ಲ. ಮಾಡಕ್ಕೆ ಹೊರಟಾಗ ಯಾರೂ ನನಗೆ ನೀನು ಮಾಡು ಅಂತ ಹೇಳಲೇ ಇಲ್ಲ. ಏನೋ ಒಂದು ರೀತಿಯಾದಂತಹ ಬೇಡ ಅನ್ನೋ ವೈಬ್ರೇಷನ್ನೇ ನನಗೆ ಕೊಟ್ಟಿದ್ದು. ಬಟ್ ಇವತ್ತು ಎಲ್ಲದ್ರ ವಿರುದ್ಧ ಹೋರಾಟ ಮಾಡಿರೋದು. ಆ್ಯಂಡ್ ನನಗೆ ಯಾವುದು ನಿಜವಾಗ್ಲೂ ಧರ್ಮ ಆ್ಯಂಡ್ ಉದ್ದೇಶ ಸರಿ ಇಟ್ಕೊಂಡು ಮನುಕುಲದ ಉದ್ಧಾರ ಎಲ್ಲವನ್ನೂ ನೋಡಿದಾಗ ನಾನು ಕೆಲವೊಂದು ಗಟ್ಟಿ ನಿರ್ಧಾರ ಮಾಡಿದ್ರೆ ಅದಕ್ಕೋಸ್ಕರ ಹೋರಾಟ ಮಾಡೇ ಮಾಡ್ತೀನಿ. ಮನೆಯವರಾದ್ರೂ ಸರಿ, ಹೊರಗಡೆ ಅವರಾದ್ರೂ ಸರಿ. ಯಾರಾದ್ರೂ ತಪ್ಪು ಪ್ರಚಾರ ಮಾಡ್ತಾ ಇದ್ದಾರೆ ರಾಂಗ್ ಆಗಿ ಅಂದ್ರೆ, ಹೌದು, ನಮಗೆ ಹೊರಗಡೆ ಹೋಗಿ ಧ್ವನಿ ಎತ್ತಕ್ಕಾಗಲ್ಲ, ಯಾಕಂದ್ರೆ ನಾನ್ ಮಾಡೋ ಕೆಲ್ಸನೂ ಅಡ್ಡಿ ಮಾಡ್ಬೋದು ಜನ ಅಂತ. ಆದ್ರೆ ನನಗ್ ಸಿಗೋ ಅವಕಾಶದಲ್ಲಿ ನಾನು ಎಲ್ಲವನ್ನೂ ಒಪ್ಕೊಂಡು ಬರಲ್ಲ. ನಾನು ಕೇಳೇ ಬರ್ತೀನಿ, ಯುದ್ಧ ಮಾಡೇ ಬರ್ತೀನಿ. ಅದರಿಂದ ನನ್ನನ್ನು ಹೊರಗಡೆ ಹಾಕ್ಬೋದೇ ಹೊರ್ತು ನಾನು ಯುದ್ಧ ಮಾಡೋದು ಸ್ಟಾಪ್ ಮಾಡಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಫೈಟ್ ಮಾಡಿ ಲೈಫಲ್ಲಿ. ನಿಮ್ಗೇನು ಬೇಕೋ ಅದನ್ನು ಪಡ್ಕೊಳ್ಳೋಕ್ಕೆ ಫೈಟ್ ಮಾಡಿ. ಆದರೆ ಆ ಫೈಟು ಕರೆಕ್ಟಾಗಿರಬೇಕು, ನ್ಯಾಯಯುತವಾಗಿರಬೇಕು, ಆತ್ಮ ಉದ್ಧಾರಕ್ಕಾಗಿರಬೇಕು, ಧರ್ಮದಿಂದ ಇರಬೇಕು. ಅದಕ್ಕೆ ಮಾತ್ರ ಫೈಟ್ ಮಾಡಿ. ಓಕೆ, ಬೇರೆ ಯಾರೊಂದಿಗೂ ಹೋರಾಡುವ ಅಥವಾ ಸ್ಪರ್ಧೆಗಿಳುವ ನಾವು ಮಾಡಬೇಕಾಗಿರೋ ಕೆಲಸ ಏನಂತ ಅಂದರೆ, ಕಾಲ್ ಬಂದ್ಬಿಡ್ತು. ಸೊ ಮಾಡಬೇಕಾಗಿರೋ ಕೆಲಸ ಏನಂತ ಅಂದರೆ, ಒಂದು ವೇಳೆ ನಮಗೆ ಎದುರಾಗದೇ ಇದ್ರೂ ಕೂಡ ನಮ್ಮ ಜೊತೆ ನಾವು ನಿರಂತರ ಹೋರಾಟವನ್ನು ಜಾರಿಗೆ ಇಟ್ಕೊಳ್ಳೇಬೇಕು. ಅಂದರೆ ನಾವು ಬೇರೆಯವ್ರಿಗೋಸ್ಕರ ಹೋರಾಡೋದು ಅಥವಾ ಸ್ಪರ್ಧೆಗಳಿಗೆ ಹೋರಾಡೋದಕ್ಕೋಸ್ಕರ ಅಲ್ಲ. ಓಕೆ, ಅಂದ್ರೆ ನಾವು ಸ್ಪರ್ಧೆಗಿಳಿಬೇಕು, ಬೇರೆಯವ್ರನ್ನ ಗೆಲ್ಬೇಕು ಅಂತ ಅಲ್ಲ. ನಾವು ನಮ್ಮ ಜೊತೆಗೆ ನಿರಂತರವಾದ ಹೋರಾಟವನ್ನ ಮಾಡ್ತಾ ಇರಬೇಕು. ಇಂದ್ರಿಯಗಳ ಜೊತೆ ನಮ್ಮ ಹೋರಾಟ ನಿರಂತರವಾಗಿರ್ಬೇಕು. ಅಂದ್ರೆ ಏನ್ ಗೊತ್ತಾ, ನಾವು ಬೇರೆಯವ್ರ ಜೊತೆ ಹೋರಾಟ ಮಾಡೋದಕ್ಕಿಂತ ಬೇರೆಯವ್ರ ಜೊತೆ ಹೋರಾಟ ಮಾಡೋದು ಒಂದು ತರ ನೋಡೋದಾದ್ರೆ ಇಟ್ಸ್ ಈಸಿ. ಬಟ್ ನಮ್ಮ ಜೊತೆ ನಾವು ಹೋರಾಟ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ಶಕ್ತಿ ಬೇಕು. ಸೊ ನಮ್ಮ ಜೊತೆ ನಾವು ಹೋರಾಟ ಮಾಡೋದು ಅಂದ್ರೆ ಏನು ಅಂದ್ರೆ, ನಮ್ಮ ಇಂದ್ರಿಯಗಳ ಜೊತೆ ಹೋರಾಟ ಮಾಡ್ಬೇಕು. ಏನು ನಮ್ಮ ಇಂದ್ರಿಯಗಳು, ಏನೇನಿದೆ ನೋಡ್ತಾ ಹೋಗೋಣ, ಆಯ್ತಾ? ಸೊ ಇಂದ್ರಿಯಗಳ ಜೊತೆ ಹೋರಾಟ. ಬಹಳ ಹೆಚ್ಚಿನದ್ದು ಕೇಳತ್ತೆ. ಅದು
ನಮ್ಮಿಂದ ಅಷ್ಟು ಕೊಡಲು ಸಾಧ್ಯವಿಲ್ಲ. ಏನೇನು ಅಂದ್ರೆ ನಾಲಿಗೆ ಹೇಳುತ್ತೆ ಈ ರುಚಿ ನನಗ್ ಬೇಕೇ ಬೇಕು, ಇನ್ನಷ್ಟು ತಿನ್ಬೇಕು ಅಂತ. ನಾಲ್ಗೆ ಜೊತೆ ಹೋರಾಟ ಮಾಡೋದನ್ನ ಕಲಿಬೇಕು. ಕಣ್ಣು ನನಗ್ ಬೇಡವಾಗಿರೋದನ್ನ ನೋಡ್ಬೇಡ ಅಂದ್ರೂ ನೋಡ್ಸತ್ತೆ. ಕಣ್ಣು ಜೊತೆ ಹೋರಾಟ ಮಾಡೋದನ್ನ ಕಲಿಬೇಕು. ಬೇಡವಾಗಿರೋದನ್ನ ಕೇಳಿಸ್ಕೋಬೇಡ ಅಂದ್ರೂ ಕಿವಿ ಕೇಳಿಸ್ಕೊಳ್ಳುತ್ತೆ. ಬೇಡವಾಗಿರೋದನ್ನ ಅಂದ್ರೆ ಕಿವಿ ಜೊತೆ ಹೋರಾಟ ಮಾಡ್ಬೇಕು. ಬೇಡವಾಗಿರೋದು ಮಾತಾಡ್ಬೇಡ ಅಂದ್ರೂ ಮಾತಾಡುತ್ತೆ. ಸೊ ಬಾಯಿ ನಾಲ್ಗೆ ಜೊತೆ ರುಚಿ ಪ್ಲಸ್ ಇದಕ್ಕೂ ನಾವು ಯುದ್ಧ ಮಾಡಬೇಕು. ಎಲ್ಲವೂ ಕೂಡ ಒಂದು ಸ್ಪರ್ಶ ಯಾವುದು ಪದೇ ಪದೇ ಇಷ್ಟಪಡುತ್ತೆ, ಯುದ್ಧ ಮಾಡಬೇಕು. ನಮ್ಮ ಇಂದ್ರಿಯಗಳ ಜೊತೆ ಹೋರಾಟ ಮಾಡೋದನ್ನ ಕಲ್ತ್ರೆ ನಾವು ನಮ್ಮನ್ನ ಗೆದ್ದಂಗೆ. ನಮ್ಮೊಳಗೆ ನಡೆಯುವ ಹೋರಾಟ ನಮಗಷ್ಟೇ ಸೀಮಿತವಾಗಿರುತ್ತೆ, ಅದರ ಪರಿಣಾಮ ಬೇರೆಯವರಿಗೆ ಗೊತ್ತಾಗಲ್ಲ. ಆದ್ರೆ ನಮ್ಮ ಹೊರಗೆ ನಡೆಯುವ ಯುದ್ಧದ ರೂಪನೇ ಬೇರೆ. ಅದು ನಿಲ್ಬೇಕು ಅಂದ್ರೆ ಬೇರೆಯವರ ನಂಬಿಕೆಗಳನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಾವು ಹೊರಗಿನವರ ಜೊತೆ ಯುದ್ಧ ಮಾಡಬೇಕು, ಹೌದು. ಆದ್ರೆ ಈ ಭಾವನೆ ನಮಗಿರ್ಬೇಕು ಫಸ್ಟ್. ಏನೇನು, ಬೇರೆಯವರ ನಂಬಿಕೆಗಳನ್ನ ನಾವು ತಪ್ಪು ಅಂತ ಹೇಳ್ಬಾರ್ದು. ಅನ್ಯ ಧರ್ಮಗಳನ್ನ ನಾವು ನನ್ನ ಧರ್ಮ ಶ್ರೇಷ್ಠ ಅಂತ ವಾದ ಮಾಡಬಾರ್ದು. ಗಡಿ ರೇಖೆಯನ್ನು ನನ್ನ ದೇಶ ಮಾತ್ರ ಅಂತಾನೂ ನೋಡಬಾರ್ದು. ಬೇರೆಯವರ ಸಂಪತ್ತನ್ನೂ ಗೌರವಿಸ್ಬೇಕು. ಇದನ್ನ ಕಲ್ತೋನು ಮಾತ್ರ ಯುದ್ಧವನ್ನ ಗೆಲ್ತಾನೆ, ಜೀವನದ ಯುದ್ಧವನ್ನ ಗೆಲ್ತಾನೆ. ಅಂದ್ರೆ ಪ್ರಪಂಚನೇ ನಂದು, ಎಲ್ಲಾ ಧರ್ಮಗಳೂ ನಂದು, ಅಂಡ್ ದುಡ್ಡಿರೋರೆಲ್ಲರೂ ಕೂಡ ಒಳ್ಳೆಯವರೇ, ಸಂಪತ್ತೂ ಕೂಡ ಏನು ಬಡವನೂ ನಮ್ಮವನೇ, ಶ್ರೀಮಂತನೂ ನಮ್ಮವನೇ, ಪ್ರಪಂಚನೂ ನಂದೇ, ಯಾವ ಗಡಿ ರೇಖೆನೂ ಇಲ್ಲ, ಯಾವ ಜಾತಿ ಧರ್ಮ ಇಲ್ಲ, ಯಾವ ಏನ್ ಹೇಳ್ತಾರೆ ಬೇರೆಯವ್ರು ನಾನ್ ನಂಬಿರೋದೇ ಸತ್ಯ, ಬೇರೆಯವ್ರು ನಂಬಿರೋದು ಸುಳ್ಳು, ನನ್ ದೇವ್ರು ನಿಜ ಅವ್ರ ದೇವ್ರು ಸುಳ್ಳು, ಈ ತರ ಯಾವುದೂ ಇರೋದಿಲ್ಲ. ನಿಜವಾಗ್ಲೂ ಒಬ್ಬ ಮನುಷ್ಯನಿಗೆ ಒಂದು ದೇಶಕ್ಕೋ ಮತ್ತೊಂದು ದೇಶಕ್ಕೋ ನಡುವೆ ಯುದ್ಧಗಳು ಆಗ್ತಾ ಇರೋದು ಇದೇ ಕಾರಣಕ್ಕೆ. ಯಾರು ಇದನ್ನು ಕಲಿತಾನೋ ಅವನು ಜೀವನದ ಯುದ್ಧದಲ್ಲಿ ಗೆಲ್ತಾನೆ. ಎಲ್ಲರನ್ನೂ ಗೌರವಿಸೋದನ್ನ ಯಾರು ಕಲಿತಾನೋ ಅವನು ಯುದ್ಧವನ್ನ ಗೆಲ್ತಾನೆ. ಕಾರ್ಪೊರೇಟ್ ಕಂಪ್ನಿಗಳು ಕೂಡ ನಮ್ಮ ಲೈಫಲ್ಲೂ ಬಿಸ್ನೆಸ್ ಅಲ್ಲಿ ಗೆಲ್ಬೇಕು ಅಂದ್ರೂ ಕೂಡ ನಾವು ಕೂಡ ಅನ್ಕೊಂಡಿದೀವಿ ಇನ್ನೊಬ್ಬರನ್ನ ತುಳಿದೇ ಬೆಳಿಬೇಕು ಅಂತ. ಆದ್ರೆ ಇನ್ನೊಬ್ಬರನ್ನ ಬೆಳೆಸ್ತಾ ಬೆಳಿಬಹುದು ಅನ್ನೋದನ್ನ ನಾವು ಹಾಕೋಬೇಕಾಗಿದೆ. ಯಾವತ್ತೂ ನಾವು ನಮ್ಮ ಕ್ಷೇತ್ರಗಳಲ್ಲಿ ನಾವೇ ಬೆಳಿಬೇಕು ಅಂತ ಅನ್ಕೋಬಾರ್ದು. ನಮ್ ಜೊತೆ ಇವರೆಲ್ಲರೂ ಬೆಳಿಬೇಕು ಅನ್ನೋ ಭಾವನೆ ಇಟ್ಕೊಂಡು ಯಾರು ಕೆಲಸ ಮಾಡ್ತಾರೆ ಅವರು ಅವರ ಜೀವನದಲ್ಲಿ ತೃಪ್ತಿಯಿಂದ ಲೈಫ್ ಲೀಡ್ ಮಾಡ್ತಾರೆ, ಬಿಸ್ನೆಸ್ ಅಲ್ಲೂ ಅಚೀವ್ ಮಾಡ್ತಾರೆ, ಮಾನಸಿಕವಾಗಿ ಭಾವನಾತ್ಮಕವಾಗೂ ಸದೃಢವಾಗಿರ್ತಾರೆ. ಸೊ ಇದು ನಾವು ಕಲಿಬೇಕಾಗಿದೆ. ಅಂದ್ರೆ ನಾವಿಲ್ಲಿ ಧರ್ಮದಿಂದನೂ ಇರಬೇಕು. ಎಕ್ಸಾಂಪಲ್ ಇಲ್ಲಿ ನೋಡೋದಾದ್ರೆ, ಕೆಟ್ಟವರಾಗಿದ್ರೆ ಎಷ್ಟೋ ಜನ ಹೊರಗಡೆ ಕೆಟ್ಟ ಬಿಸ್ನೆಸ್ಗಳನ್ನ ಮಾಡ್ತಾ ಅಥವಾ ಜನಗಳನ್ನ ಮೋಸ ಮಾಡ್ತಾ ಇರೋರು ಇದ್ದಾರೆ. ಆದ್ರೆ ಇಲ್ಲಿ ನಾವು ಕೃಷ್ಣ ಯಾರ ಕಡೆಗೆ ಹೋದ್ರು ಪಾಂಡವರ ಕಡೆ, ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಕೃಷ್ಣ ಇರ್ತಾನೆ ಅನ್ನೋದು ನಮಗೆ ಗೊತ್ತಿರಬೇಕು. ಮಾರುಕಟ್ಟೆಯಲ್ಲಿ ಒಂದೇ ರೀತಿ ಉತ್ಪನ್ನಗಳನ್ನ ತಯಾರಿಸ್ತಾ ಇದ್ರು ಒಂದೇ ರೀತಿ ಸೇವೆಗಳನ್ನ ನೀಡುವ ಕಂಪನಿಗಳ ನಡುವೆ ಸ್ಪರ್ಧೆ ಇರುತ್ತೆ. ಹಾಗೆ ನಾವು ನಮ್ಮ ದೇಶದಲ್ಲಿ ಅಥವಾ ನಮ್ಮ ಏನು ಬಿಸ್ನೆಸ್ ಅಲ್ಲಿ ಎಲ್ಲೇ ಆಗಿರ್ಬೋದು ಆ ಒಂದು ಸ್ಪರ್ಧೆ ಕಾಂಪಿಟೇಷನ್ ಇದ್ದೇ ಇರುತ್ತೆ, ಇರ್ಲಿ ಬೇಡ ಅಂತ ಹೇಳಲ್ಲ. ಆದ್ರೆ ನಿಮ್ಮ ಯುದ್ಧ ಕೇವಲ ಧರ್ಮಯುತವಾಗಿರ್ಲಿ ಅನ್ನೋದನ್ನ ಕೃಷ್ಣ ಇಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದ್ರೆ, ಕೆಟ್ಟದ್ದಕ್ಕೆ ಅಸ್ತಿತ್ವ ಇಲ್ಲ, ಒಳ್ಳೆಯದಕ್ಕೆ ಸಾವಿಲ್ಲ, ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಎಂಬುದು ತತ್ವದರ್ಶಿಗಳು ಅಂದ್ರೆ ವಿವೇಕ ಇರೋರಿಗೆ ಮಾತ್ರ ಗೊತ್ತಿರುತ್ತೆ. ಚೆನ್ನಾಗಿದೆ ನೋಡಿ, ಕೆಟ್ಟದ್ದಕ್ಕೆ ಅಸ್ತಿತ್ವ ಇಲ್ಲ, ಒಳ್ಳೇದು ನಾಶ ಆಗಲ್ಲ, ಯಾವುದು ಕೆಟ್ಟದ್ದು ಯಾವುದು ಒಳ್ಳೇದು ಅನ್ನೋದು ಜ್ಞಾನಿಗಳಿಗೆ ಮಾತ್ರ ಗೊತ್ತು. ಸೊ ಜ್ಞಾನ ಸಂಪಾದನೆ ಮಾಡಿ ಅಂತ ಹೇಳ್ತಿದ್ದಾರೆ. ಓವರ್ ಆಲ್ ಈ ಚಾಪ್ಟರ್ ಅಲ್ಲಿ ಏನ್ ಕಲ್ತ್ರಿ, ಎಷ್ಟು ಬ್ಯೂಟಿಫುಲ್ ಆಗಿತ್ತಲ್ವಾ. ಚಿಕ್ಕದಾದ್ರೂ ಕೂಡ ತುಂಬಾ ವಿಷಯ ಕೊಟ್ಟು ತುಂಬಾ ಜಾಗರೂಕವಾಗಿ ಯೋಚನೆ ಮಾಡ್ಬೇಕಾಗಿರೋದು ನಾವು. ಫಸ್ಟ್ ಇದರಲ್ಲಿ ಒಂದು ಪಾಯಿಂಟ್ ನ ತಗೊಳ್ತೀವಿ ಅಂದ್ರೆ ನಮ್ಮ ಇಂದ್ರಿಯಗಳ ಜೊತೆ ನಾವು ಫೈಟ್ ಮಾಡ್ಬೇಕು. ಅಂಡ್ ಯಾವುದು ಕೆಟ್ಟದ್ದಲ್ಲ ಯಾವುದು ಒಳ್ಳೇದಲ್ಲ, ಕೆಟ್ಟದ್ದು ಯಾವುದು ಒಳ್ಳೇದು ಯಾವುದು ಅಂತ ತಿಳ್ಕೊಳ್ಳೋ ಜ್ಞಾನ ನಮ್ಗೆ ಇರಬೇಕು. ನಾವು ಬಿಸ್ನೆಸ್ ಮಾಡ್ತೀವಿ, ನಾವು ಅಚೀವ್ ಮಾಡ್ಬೇಕು ಅಂತ ಇನ್ನೊಬ್ಬರನ್ನ ತುಳಿಬಾರ್ದು, ಇನ್ನೊಬ್ಬರನ್ನ ಬೆಳಿಬೇಕು. ಇದು ಇವತ್ತಿನ ನಮ್ಮ ಪಾಠ. ಏನರ್ಥ ಆಯ್ತು? ನಿಮ್ ಬಿಸ್ನೆಸ್ ಅಲ್ಲಿ ಬೆಳೀತಾ ಇದ್ದೀರಾ, ಹೇಗಿದೆ ನಿಮ್ ಲೈಫು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಮುಂದಿನ ಚಾಪ್ಟರ್ ಅಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು.
ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಆ್ಯಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಪಾವನಿಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.